ಕೋಟೆಕಾರ್ ಕೇಸಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಇಲ್ಲಿ ಬ್ಯಾಂಕ್ ದರೋಡೆ ಆರೋಪಿಯ ಮೇಲೆ ಶೂಟೌಟ್ ಆಗಿದೆ. ಇದೀಗ ಎಲ್ಲೋ ಒಂದು ಕಡೆ ಆರೋಪಿ ಕಾಣಿಸ್ಕೊಂಡಿದ್ದಾನೆ. ಆರೋಪಿ ಕಾಣಿಸ್ಕೊಂಡಾಗ ಬಹುಶಃ ಅವನು ಒಂದು ಕಡೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿರಬೇಕು. ರಕ್ಷಣೆಗೆ ಆ ಸಂದರ್ಭದಲ್ಲಿ ಪೊಲೀಸರು ಶೂಟ್ ಮಾಡಿರಬೇಕು ಪ್ರತಿಯಾಗಿ, ಅಥವಾ ತಪ್ಪಿಸ್ಕೊಂಡು ಹೋಗ್ತಿದ್ದಾಗ ಈ ಥರ ಅವನು ಸಿಗಲೇಬೇಕು, ದೊಡ್ಡ ಪ್ರಕರಣ ಅನ್ನೋ ಕಾರಣಕ್ಕೂ ಕೂಡ ಅವನ ಮೇಲೆ ಶೂಟ್ ಮಾಡಿರಬಹುದು. ಮಂಡಿಯಿಂದ ಕೆಳಗಡೆ ಶೂಟ್ ಮಾಡಬೇಕು ಅಂತ ಕಾನೂನು ಹೇಳುತ್ತೆ. ಆದರೆ ಇಲ್ಲಿ ಗೊತ್ತಿಲ್ಲ, ನಮಗೆ ವೆಯ್ಟ್ ಮಾಡಬೇಕು. ಈಗಷ್ಟೇ ಬ್ರೇಕ್ ಆಗ್ತಿರ್ತಕ್ಕಂಥ ಸುದ್ದಿ ಇದು. ಪ್ರಮುಖ ಆರೋಪಿ ಕಣ್ಣನ ಮೇಲೆ ಗುಂಡಿನ ದಾಳಿಯಾಗಿದೆ. ಇಲ್ಲಿ ಪ್ರಮುಖ ಆರೋಪಿ ಇವನು ಕಣ್ಣನ ಮೇಲೆ ಆಗಿರತಕ್ಕಂಥ ದಾಳಿ ಇದು. ಕರ್ನಾಟಕ ಕೇರಳ ಗಡಿಯ ಅಲಂಕಾರ ಗುಡ್ಡದಲ್ಲಿ ಶೂಟೌಟ್ ಆಗಿದೆ. ಆರೋಪಿಗಳನ್ನು ಮಹಜರ್ಗೆ ಕರ್ಕೊಂಡು ಬರಬೇಕಾದ್ರೆ ಗುಂಡಿನ ದಾಳಿಯಾಗಿರೋದಿಲ್ಲಿ. ಮಹಜರ್ಗೆ ಕರ್ಕೊಂಡು ಬರಬೇಕಾದ್ರೆ ತಪ್ಪಿಸ್ಕೊಂಡು ಹೋಗೋ ಟ್ರೈ ಮಾಡಿರಬೇಕು ಇವನು, ಅಥವಾ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡಿರಬೇಕು. ನಿನ್ನೆಯಷ್ಟೇ ಕೋಟೆಕಾರ್ ಬ್ಯಾಂಕ್ ರಾಬರಿಯ 3 ಆರೋಪಿಗಳನ್ನು ಎಡೆಮುರಿ ಕಟ್ಟಿ ಕರ್ಕೊಂಡು ಬಂದಿದ್ದರು. ನೀವು ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ರಿ, ಯಾವ್ಯಾವ ಪ್ರದೇಶದಲ್ಲಿ ನೀವೆಲ್ಲ ಕಾರ್ ಚೇಂಜ್ ಮಾಡ್ಕೊಂಡ್ರಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ರಿ ಎಲ್ಲ ಕೇಳುವ ಸಂದರ್ಭದಲ್ಲಿ ಸ್ಥಳ ಮಹಜರು ಮಾಡಬೇಕಾದ್ರೆ ಅಲಂಕಾರ ಗುಡ್ಡ, ಕರ್ನಾಟಕ ಕೇರಳ ಬಾರ್ಡರ್, ಅಲಂಕಾರ ಗುಡ್ಡದಲ್ಲಿ ಮಹಜರಿಗೆ ಕರ್ಕೊಂಡು ಬರಬೇಕಾದ್ರೆ ಕಣ್ಣನ ಮೇಲೆ ಗುಂಡಿನ ದಾಳಿಯಾಗಿದೆ. ತಪ್ಪಿಸಿಕೊಳ್ಳೋಕೆ ಯತ್ನಿಸಿದಂತಹ ಡಕಾಯಿತನ ಮೇಲೆ ಫೈರಿಂಗ್ ಆಗಿದೆ. ಇವನು ಅಲ್ಲಿಂದ ಏನು ಮಾಡಿದ್ದಾನೆ, ಹೇಗಾದರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ಟ್ರೈ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಇವನ ಮೇಲೆ ಫೈರ್ ಮಾಡಿದ್ದಾರೆ. ತಮಿಳುನಾಡಿಂದ ಮಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದರು ಪೊಲೀಸರು. ಈ ಸಂದರ್ಭದಲ್ಲಿ ಆರೋಪಿ, ಪ್ರಮುಖ ಆರೋಪಿ ಇದ್ದಾನೆ ಕಣ್ಣನ್, ಇವನ ಮೇಲೆ ಗುಂಡಿನ ದಾಳಿ ಆಗಿದೆ. ಇಲ್ಲಿ ಮುಂಬೈನ ಕಣ್ಣನ್ ಇವನು ಮಂಗಳೂರಿನ ಕೋಟೆಕಾರ್ ಬ್ಯಾಂಕಲ್ಲಿ ಇವನು ರಾಬರಿ ಮಾಡಿದ್ದ ಅಂತ ಮೇಲೆ ಆರೋಪ ಇದೆ. ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಬರ್ತಾ ಇದ್ರು. ಇದೇ ವೇಳೆಯಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕ್ಕೆ ಇವನು ಟ್ರೈ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಕಣ್ಣನ ಮೇಲೆ ಪೊಲೀಸರು ಶೂಟ್ ಮಾಡಿದ್ದಾರೆ. ತಿಳಿಸ್ಕೊಳ್ಳಕ್ಕೆ ಆದಿತ್ಯ, ಹೇಗಾಗಿದೆ ಘಟನೆ ಅಂತ? ರಮಕಾಂತ್, ಈ ಒಂದು ಪ್ರಕರಣಕ್ಕೊಂದು ದೊಡ್ಡ ಬೆಳವಣಿಗೆ ನಡೆದಿರುವಂತದ್ದು. ಆರೋಪಿಗಳನ್ನ ಮಹಜರಿನ ವೇಳೆ ಮಂಗಳೂರಿಗೆ ಕರೆತರ್ತಂತ ಸಂದರ್ಭ ಈ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ 3 ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. ಈ ಪೈಕಿ ಕಣ್ಣನ್ ಮಣಿ ಅನ್ನುವಂತಹ ಮುಂಬೈ ಮೂಲದ ಆರೋಪಿ ಏನಿದ್ದಾನೆ, ಈತ ಪೊಲೀಸರ ಮೇಲೆ ದಾಳಿಯನ್ನ ನಡೆಸಿ ಪರಾರಿಯಾಗೋದಕ್ಕೆ ಯತ್ನ ಪಟ್ಟಿದ್ದಾನೆ ಅಂತ ಒಂದು ಮಾಹಿತಿ ಬಂದಿತ್ತು. ಈತನನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಮತ್ತು ಆತ್ಮರಕ್ಷಣೆಯ ಕಾರಣದಿಂದಾಗಿ ಪೊಲೀಸರು ಈತನ ಕಾಲಿಗೆ ಶೂಟೌಟ್ ಮಾಡಿದ್ದಾರೆ. ಆರೋಪಿ ಕಣ್ಣನ್ ಮಣಿಯ ಕಾಲಿಗೆ ಶೂಟೌಟ್ ಮಾಡಿರುವಂತದ್ದು. ಇದು ಕೂಡ ಕೇರಳ ಕರ್ನಾಟಕ ಗಡಿ ಭಾಗದ ಸಮೀಪ ಇರುವಂತಹ ತಲಪಾಡಿ ಅಲಂಕಾರ ಗುಡ್ಡೆ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸದ್ಯ ನಡೆದಿರುವಂತದ್ದು. ಕೋಟೆಕಾರ್ ಬ್ಯಾಂಕ್ ನ ದರೋಡೆ ನಡೆದಿತ್ತು. ಈ ಪ್ರದೇಶದಿಂದ ಆ ಪ್ರದೇಶಕ್ಕೆ ಸ್ವಲ್ಪವೇ ಒಂದು ಡಿಸ್ಟೆನ್ಸ್ ಅನ್ನುವಂಥದ್ದು ಇದೆ. ಇಲ್ಲಿ ಮಹಜರಿಗೆ ಕರೆದಿರುವಂತಹ ವೇಳೆಯಲ್ಲಿ ಆತ ತಪ್ಪಿಸಿಕೊಳ್ಳಲು ಯತ್ನಪಟ್ಟಿದ್ದಾನೆ. ಸಂದರ್ಭ ಶೂಟೌಟ್ ಆಗಿದೆ. ಸದ್ಯ ಈ ಆರೋಪಿಯನ್ನ ಈಗ ದೇರಳಕಟ್ಟೆಯ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ನಡೆದಿರುವಂತಹ ಬೆಳವಣಿಗೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಆದಿತ್ಯ.